ಬಿಹಾರ ಚುನಾವಣೆಯ ರಿಸಲ್ಟ್. ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿಯಾಗಿ ಉಳಿತಾರೆ, ಮತ್ತೊಬ್ಬರಿಗೆ ಮುಖ್ಯಮಂತ್ರಿ ಗಾದಿ ಸಿಗಬಹುದು ಅನ್ನುವಂತಹ ಎರಡೂ ಪ್ರಶ್ನೆಗಳಿಗೆ ಅಥವಾ ಅನುಮಾನಗಳಿಗೆ ಉತ್ತರವನ್ನು ಒದಗಿಸುತ್ತೆ. ನವೆಂಬರ್ ತಿಂಗಳಲ್ಲೇ ಮಧ್ಯದ ಹೊತ್ತಿಗೆ ರಿಸಲ್ಟು ಬರುತ್ತೆ. ಏನಾಗಬಹುದು ನೋಡಿ, ಸಿದ್ದರಾಮಯ್ಯ ಅವರು ಸಂಪನ್ಮೂಲ ವ್ಯಕ್ತಿಯಲ್ಲ, ಒಬ್ಬ ಮಾಸ್ ಲೀಡರ್. ಡಿ.ಕೆ. ಶಿವಕುಮಾರ್ ಅವರು ಸಂಪನ್ಮೂಲ ವ್ಯಕ್ತಿ, ನೋ ಡೌಟ್. ಆದರೆ ಚುನಾವಣೆಗೆ ಎರಡೂ ಮುಖ್ಯ ಆಗತ್ತೆ. ನನ್ನ ಹತ್ರ ದುಡ್ಡೇ ಇದೆ ಅಂದರೆ 224 ಕ್ಷೇತ್ರಗಳಿಗೆ ದುಡ್ಡು ಚೆಲ್ಲಿ ಬಿಟ್ಟು 224 ಶಾಸಕರನ್ನು ಗೆಲ್ಲಿಸಿಕೊಳ್ಳುವಂತಹ ಯಾರೂ ಆ ಕೆಲಸ ಮಾಡಿಲ್ಲ, ಮಾಡೋಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದ ಮಟ್ಟಿಗೆ, ಈ ದೇಶದ ಮಟ್ಟಿಗೂ ತಗೊಳ್ಬೇಕಿದ್ರೆ. ಆದರೆ ಇಲ್ಲಿ ಒಂದು ಮತಗಳನ್ನು ಸೆಳೆಯುವಂತಹ ತಾಕತ್ತು, ಒಂದು ಮಾಸ್ ಲೀಡರ್ಶಿಪ್ ಜೊತೆಯಲ್ಲಿ ಸಂಪನ್ಮೂಲ ಎರಡು ಮುಖ್ಯ ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇಲ್ಲಪ್ಪ ದುಡ್ಡಿಲ್ಲದೆ ಎಲ್ಲರೂ ನೋ ಆಗಲ್ಲ, ಅದು ಸಾಧ್ಯನೇ ಇಲ್ಲ. ಹಾಗಿದ್ದಿದ್ರೆ ಎಲ್ಲ ಮಹಾನ್ ಬುದ್ಧಿವಂತರು, ಪ್ರತಿಭಾವಂತರು, ಶಿವರಾಮ ಕಾರಂತರಂಥವರು ಕೂಡ ಚುನಾವಣೆಯಲ್ಲಿ ಸೋಲ್ತಾರೆ ಅಂದರೆ ಇನ್ನು ಮತದಾನ ಎಲ್ಲಿಗೆ ಬಂದು ನಿಂತಿರಬಹುದು. ಅದು ಯಾರ ತಪ್ಪು ಅಲ್ಲ, ವ್ಯವಸ್ಥೆಯ ತಪ್ಪು. ಯಾರು ಶುರು ಮಾಡಿದ್ರು, ಆನಂತರದಲ್ಲಿ ಯಾರು ಭ್ರಷ್ಟರಾಗ್ತಾ ಬಂದರು, ಇಡೀ ವ್ಯವಸ್ಥೆ ಅದು ಬಿಟ್ಬಿಡೋಣ, ಅದು ಬದಲಾಗಬೇಕಿದೆ. ಆದರೆ ಇಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಬಿಹಾರದಲ್ಲೂ ಕೂಡ ವರ್ಕೌಟ್ ಆಗ್ತಿದೆ. ಸುನೀಲ್ ಕನ್ನುಗೋಲು ಅವರು ಇತ್ತೀಚೆಗೆ ಒಂದು ಸಮೀಕ್ಷೆ ಕೊಟ್ಟಿದ್ದು, ಆಂತರಿಕ ಸಮೀಕ್ಷೆ. ಸರಳ ಬಹುಮತದ ಸನಿಹಕ್ಕೆ ಎರಡೂ ಕೂಟಗಳು ಮಹಾಗಠಬಂಧನ್ ಮತ್ತು NDA ಬರುತ್ತೆ. ಆದರೆ ಅದಾದ ನಂತರ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಸ್ಪಷ್ಟವಾಗಿ ಹೇಳಿರೋ ಒಂದು ಮಾತು, NDA ಯಾವ ಕಾರಣಕ್ಕೂ ಬಿಹಾರದಲ್ಲಿ ಬರೋದಿಲ್ಲ ಈ ಸಲ. JDU 25 ಸ್ಥಾನಗಳನ್ನು ತಿಣುಕಾಡಿದ್ರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅಂದರೆ NDA ಬರೋದಿಲ್ಲ ಅಂತಲೇ ಅರ್ಥ. ಹಾಗಿದ್ರೆ ಇಲ್ಲಿ ಯಾಕೆ ಬಿಹಾರದಲ್ಲಿ ಸಿದ್ದರಾಮಯ್ಯವರ ವರ್ಚಸ್ಸು ವರ್ಕೌಟ್ ಆಗುತ್ತೆ? ನಿಮಗೆ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಪಾಟ್ನಾಗೆ ಅವರು ವಿಮಾನ ನಿಲ್ದಾಣಕ್ಕೆ ಕಾಲಿಟ್ಟಾಗ ಸುಮಾರು ಸಾವಿರಾರು ಜನ ಸಿದ್ದರಾಮಯ್ಯ ಕಿ ಜೈ ಅನ್ನುವಂತಹ ಘೋಷಣೆ ಕೂಕ್ಕೊಂಡು ಅವರನ್ನು ಸ್ವಾಗತಿಸೋಕೆ ಬಂದಿದ್ರು. ಯಾಕೆ ಬಂದಿದ್ರು ನೋಡಿ, ಅಲ್ಲಿನ ಯಾದವ ಸಮಾಜ, ಬಹುಪಾಲು ಪಾಟ್ನಾ ಇರಬಹುದು, ವೈಶಾಲಿ ಇರಬಹುದು, ಒಂದಷ್ಟು ಜಿಲ್ಲೆಗಳು, ಒಂದು 7-8 ಜಿಲ್ಲೆಗಳಲ್ಲಿ ಪ್ರಭಾವಿ ಸಮಾಜ, ಪಶುಪಾಲಕ ಸಮಾಜ, ಲಾಲೂ ಪ್ರಸಾದ್ ಯಾದವ್ ಅಂತಹ ಮಹಾನ್ ನಾಯಕನನ್ನು ಕೊಟ್ಟಂತಹ ಸಮಾಜ, ಮುಲಾಯಂ ಸಿಂಗ್ ಯಾದವ್ ಸಹ ಅಂತಹ ಸಮಾಜ, ಅದು ಉತ್ತರ ಪ್ರದೇಶ ಮತ್ತು ಬಿಹಾರ ಎರಡೂ ಕಡೆ ಪಶುಪಾಲಕ ಸಮಾಜಗಳು ದಕ್ಷಿಣದ ಒಬ್ಬ ಪ್ರಭಾವಿ ಮತ್ತು ಜನಪ್ರಿಯ ಮುಖ್ಯಮಂತ್ರಿಯನ್ನು ನಮ್ಮ ಸಮಾಜದ ಮುಖ್ಯಮಂತ್ರಿ ಅಂತ ಒಪ್ಪಿದ್ದಾರೆ ಮತ್ತು ಆರಾಧಿಸ್ತಾರೆ. ಅದು ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರುವಂತಹ ಒಂದು ಬೇರೆ ರೀತಿಯ ಲೆಕ್ಕಾಚಾರ. ಬಿಹಾರದಲ್ಲಿ ಸುನೀಲ್ ಕನ್ನುಗೋಲು ಅವರು ಕೊಟ್ಟಂತಹ ಆಂತರಿಕ ಸಮೀಕ್ಷೆಯಲ್ಲಿ ಸ್ಫೋಟಕ ಅನಿಸುವಂತಹ ಒಂದು ವಿಚಾರ ಏನಂದರೆ, 1-2% ವೋಟ್ ಪುಲ್ ಮಾಡುವಂತಹ ಈ ಸಮಾಜದ ಮತಗಳು ಕಟ್ಟು ಕದಲದಂತೆ ಲಲ್ಲೂ ಪ್ರಸಾದ್ ಯಾದವ್ ಮತ್ತು ಸಿದ್ದರಾಮಯ್ಯ ಒಟ್ಟಿಗೆ ಬಂದರೆ ಎಷ್ಟು ಲಾಭ ಆಗತ್ತೆ ಅನ್ನುವಂಥ ಒಂದು ಸುಳ್ಳು ನೋಡಿ. ಅಲ್ಲಿ ತುಂಬ ಸ್ಪಷ್ಟವಾಗಿರುವಂಥದ್ದು, 75 ಸ್ಥಾನಗಳನ್ನು ಗೆದ್ದಿದ್ದಂತಹ RJD ಇವತ್ತು 10+ ಸ್ಥಾನಗಳನ್ನು, ಅದು 85 ಇರಬಹುದು, 75 ಇರಬಹುದು, ಅದರ ನಂಬರ್ 90ರ ಗಡಿ ಮುಟ್ಟುವ ಸಾಧ್ಯತೆ ಇದೆ ಅನ್ನುವುದು ನಿರೀಕ್ಷೆ. ಕಾಂಗ್ರೆಸ್ಸು ಕೂಡ 20ಕ್ಕೂ ಅಧಿಕ ಸ್ಥಾನಗಳನ್ನು, ಇನ್ನು ಲೆಫ್ಟ್ ಪಕ್ಷಗಳು ಇನ್ನುಳಿದಂತೆ ಯಾವೆಲ್ಲ ಇದ್ದಾವೆ ಸಣ್ಣ ಪುಟ್ಟ ಮಹಾಗಠಬಂಧನದ ಪಕ್ಷಗಳು, ಅವು ಕೂಡ 15 ಸ್ಥಾನಗಳನ್ನು ಅಥವಾ 20 ಸ್ಥಾನಗಳನ್ನು ಗೆಲ್ಲುವಷ್ಟು ಶಕ್ತವಾಗಿವೆ ಈ ಕ್ಷಣಕ್ಕೆ ಅನ್ನುವಂಥದ್ದು ಲೆಕ್ಕಾಚಾರ. ಇದರ ಜೊತೆಯಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತಿರೋದು ಅಂದರೆ, ಸಿದ್ದರಾಮಯ್ಯ ಅವರು ರಾಜ್ಯದಿಂದ ಸುಮಾರು 8 ದಂಡ ನಾಯಕರನ್ನು, ಅಹಿಂದ ನಾಯಕರನ್ನು ಬಿಹಾರದ ಚುನಾವಣೆಗೆ ಕಾವಲುಗಾರರಾಗಿ, ಮತಗಳನ್ನು ಕಾಪಾಡುವ ಕಾವಲುಗಾರರಾಗಿ, ಸಂವಿಧಾನವನ್ನು ಉಳಿಸುವ ಮತ್ತು ಎತ್ತಿ ಹಿಡಿಯುವ ಪ್ರತಿಪಾದಕರಾಗಿ ಕಳುಹಿಸಿಕೊಡ್ತಿದ್ದಾರೆ. ಯಾಕೆಂದರೆ ಒಬ್ಬ ಹಿಂದುಳಿದ ನಾಯಕನ ನೇತೃತ್ವದಲ್ಲಿ ಮಹಾಗಠಬಂಧನ್ ಗೆದ್ದರೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದರೆ ರಾಜ್ಯದಲ್ಲಿ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇದು ಲೆಕ್ಕಾಚಾರ. ಒಂದು ವೇಳೆ ಸೋತ್ರೆ, ಇಲ್ಲಪ್ಪ ಅಹಿಂದ ವರ್ಕೌಟ್ ಆಗಲಿಲ್ಲ, ಆ ಕಾರಣಕ್ಕೋಸ್ಕರ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಳ್ಳೋಣ ಅನ್ನುವಂತಹ ಹೈಕಮಾಂಡ್ ಧಾಟಿ ಬದಲಾಗಬಹುದು. ಆದರೆ ಬಿಹಾರ ಎಷ್ಟರ ಮಟ್ಟಿಗೆ ನಿರ್ಣಾಯಕ ಅಂದರೆ, ಒಂದು ಕಡೆ ನಿತೀಶ್ ಕುಮಾರ್ ಅವರು ಕೈ ಕೊಡ್ತಾರೆ, ರಿಸಲ್ಟ್ ಬರಲಿಲ್ಲ ಅಂದರೆ ಅವರು CM ಸ್ಥಾನದಿಂದ ಇಳಿಯೋದಕ್ಕೆ ರೆಡಿ ಇರೋದಿಲ್ಲ. ಚಂದ್ರಬಾಬು ನಾಯ್ಡು ಅವರು ಕೈ ಕೊಡುವ ಸಾಧ್ಯ, ಆಗ ಮೋದಿಯವರ ಸರ್ಕಾರಕ್ಕೆ ಬಹುಮತದ ವ್ಯತ್ಯಯ ಆಗತ್ತೆ. ಬಿಹಾರ ಒಂದು
ಸುಮಾರು 4-5 ಮುಖ್ಯಮಂತ್ರಿಗಳ ಹಣೆಬರಹವನ್ನು ಬದಲಿಸುವ, ಈ ದೇಶದ ಪ್ರಧಾನಿಯ ಕುರ್ಚಿಯಲ್ಲಿ ಮತ್ತೊಬ್ಬರನ್ನು ಕೂರಿಸುವಂತಹ ಬಹು ಮುಖ್ಯವಾದ ರಿಸಲ್ಟ್ ಆಗುತ್ತೆ, ದಿಕ್ಸೂಚಿ ಆಗಿರುತ್ತೆ. ಆ ಕಾರಣಕ್ಕೋಸ್ಕರನೇ ಬಿಹಾರ ಚುನಾವಣೆಯಲ್ಲಿ ಹೀಗೆ ಆಗುತ್ತೆ, ಇವರೇ ಗೆಲ್ತಾರೆ ಎನ್ನುವಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಕಥೆಗಳನ್ನು ಇವತ್ತು ನಂಬ್ತಿಲ್ಲ ಜನ ಬಿಹಾರದವರು. ಅಲ್ಲಿಗೆ NDA ಕೂಟ ಗೆಲ್ಲೋದೇ ಇಲ್ಲ ಅಂತ ಹೇಳಿದ್ದು ಯಾರು? ಇದೇ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿ ಅವರನ್ನ ಭಾರತದ ಪ್ರಧಾನಿಯನ್ನಾಗಿ ಮಾಡಿದಂತಹ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್. ನೋ ಡೌಟ್ ಬಿಹಾರದಲ್ಲಿ ಇಂಡಿಯಾ ಕೂಟ ಬರುತ್ತೆ. ಇಂಡಿಯಾ ಕೂಟ ಬಂದರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿ ಪಶುಪಾಲಕ ಸಮಾಜದ ತೇಜಸ್ವಿ ಯಾದವ್, ಇಲ್ಲಿ ಪಶುಪಾಲಕ ಸಮಾಜದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂತಹ ಅಂದಾಜು ಈಗ ಬಹುಪಾಲು ಜನರ ಮನಸ್ಸಿನಲ್ಲಿ ಮೂಡಿದೆ. ಹಾಗಿದ್ರೆ ಏನಾಗಬಹುದು? ಕಮೆಂಟ್ ಮಾಡಿ.